ನಿಮಗೆ ಆಲ್ರೆಡಿ ಒಂದು ಮಗು ಆಗಿದ್ರೆ ಅಂಡ್ ಪ್ರೆಗ್ನೆನ್ಸಿ ತುಂಬಾ ಸುಲಭವಾಗಿ ನಿಂತಿದ್ರೆ, ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ ನ ತಗೊಳ್ದೆ ನಿಂತಿದ್ರೆ, ಎರಡನೇ ಮಗು ಆಗೋದಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಾ, ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇರ್ತೀರಾ, ಆದ್ರೂ ಆಗ್ತಾ ಇರಲ್ಲ. ಸೊ ಮೊದಲನೇ ಮಗು ಅಷ್ಟು ಸುಲಭವಾಗಿ ಸಲೀಸಾಗಿ ಆಗ್ಬಿಡ್ತು, ಎರಡನೇ ಮಗು ಯಾಕೆ ಇಷ್ಟು ಡಿಲೇ ಆಗ್ತಿದೆ, ಯಾಕೆ ತಡ ಆಗ್ತಿದೆ ಅನ್ನೋ ಒಂದು ಆತಂಕ ಇರುತ್ತೆ. ಅಂಡ್ ಆಲ್ರೆಡಿ ಮೊದಲನೇ ಮಗುಗೆ ಒಂದು 4, 5, 6 ವರ್ಷ ಆಲ್ರೆಡಿ ತುಂಬುತ್ತಾ ಇದ್ರೆ ಎರಡನೇ ಮಗು ಬೇಗ ಮಾಡ್ಕೊಳ್ಳೋಣ, ಇಲ್ಲ ಅಂತಂದ್ರೆ ಎರಡು ಮಗುವಿನ ಏಜ್ ಡಿಫ್ರೆನ್ಸ್ ಹೆಚ್ಚಾಗ್ಬಿಡುತ್ತೆ ಅನ್ನೋ ಒಂದು ಕನ್ಸರ್ನ್ ಕೂಡ ಇರುತ್ತೆ ಪೇರೆಂಟ್ಸ್ಗೆ. ಸೊ ಈ ನಿಟ್ಟಿನಲ್ಲಿ ಯಾವ ಕಾರಣಗಳಿಂದ ನಿಮ್ಮ ಪ್ರೆಗ್ನೆನ್ಸಿ ತಡ ಆಗ್ತಾ ಇದೆ, ಮತ್ತೆ ಆ ಕಾರಣಗಳನ್ನ ನಾವು ಕಂಡು ಹಿಡ್ಕೊಳ್ಳೋದು ಹೇಗೆ, ಅದಕ್ಕೆ ಯಾವ ರೀತಿಯಂತ ಚಿಕಿತ್ಸಾ ಕ್ರಮಗಳು ಇವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಮೊದಲನೇದಾಗಿ ನೋಡಿ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಒಂದು ಮಗು ಜನನ ಆಗ್ಬೇಕು ಅಂತ ಅಂದ್ರೆ ಮಹಿಳೆಯರಿಂದ ಒಂದು ಅಂಡಾಣು ಎಗ್ನ ಅವಶ್ಯಕತೆ ಇರುತ್ತೆ, ಮತ್ತೆ ಪುರುಷರಿಂದ ಒಂದು ಸ್ಪರ್ಮ್ ಅಥವಾ ವೀರ್ಯಾಣುವಿನ ಅವಶ್ಯಕತೆ ಇರುತ್ತೆ ಅಲ್ವಾ? ಸೊ ಇವಾಗ ಏನು ಅಂತಂದ್ರೆ ಏಜ್ ಹೆಚ್ಚಾಗ್ತಾ ಹೋದಂಗೆ ಈಗ 25ನೇ ವಯಸ್ಸಲ್ಲಿ ನಾವು ಕನ್ಸೀವ್ ಆಗೋದಿಕ್ಕೂ ಮತ್ತೆ 35ನೇ ವಯಸ್ಸಲ್ಲಿ ಪ್ರೆಗ್ನೆನ್ಸಿ ಟ್ರೈ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ಯಾಕೆ ಅಂತ ಅಂದ್ರೆ ಈ ಅಂಡಾಣುವಿನ ಸಂಖ್ಯೆ ಏನಿರುತ್ತೆ, ಫಾಲಿಕ್ಯುಲರ್ ಕೌಂಟ್ ಏನಿರುತ್ತೆ, ಅದು ನಮ್ಮ ಏಜ್ ಹೆಚ್ಚಾದಂತೆ, ವಯಸ್ಸು ಹೆಚ್ಚಾದಂತೆ ಇದರ ಕೌಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ಕ್ವಾಲಿಟಿನೂ ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಕಾರಣಕ್ಕೆ ಕೆಲವೊಬ್ಬರಿಗೆ ನಿಮ್ದು 33, 35 ಅಥವಾ ಅದಕ್ಕೂ ಮೇಲೆ ದಾಟಿದ್ರೆ ಒಂದು ಎಗ್ ಕೌಂಟ್ಸ್ ಏನಿದೆ ಅದು ಕಮ್ಮಿ ಆಗಿರಬಹುದು. ಓಕೆ, ಸೊ ಇದನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತ ಅಂದ್ರೆ ಸ್ಕ್ಯಾನಿಂಗ್ ನಲ್ಲಿ ನಾವು ಓವೇರಿಯನ್ ಸೈಜ್ ನೋಡ್ಬೋದು, ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್ಸ್, ಫಾಲಿಕಲ್ಸ್ ಎಷ್ಟಿದೆ ಅನ್ನೋದನ್ನು ನಾವು ನೋಡಬಹುದಾಗಿರುತ್ತೆ. ಇದು ಅಲ್ಲದೆ FSH ಲೆವೆಲ್ಸ್, LH ಲೆವೆಲ್ಸ್ ಮತ್ತೆ AMH ಲೆವೆಲ್ಸ್, ಆಂಟಿ ಮುಲೇರಿಯನ್ ಹಾರ್ಮೋನ್ಸ್ ಲೆವೆಲ್ಸ್, ಇದು ಸಹ ಕೌಂಟ್ಸ್ ಎಷ್ಟಿರಬಹುದು ಅನ್ನೋದನ್ನ ಒಂದು ಅಂದಾಜಿಸೋದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ? ಇದು ಅಲ್ಲದೆ ಮೊದಲನೇ ಸಲ ಪ್ರೆಗ್ನೆನ್ಸಿ ಆಗುವಾಗ ದೇಹದ ತೂಕ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಅದು ಮಕ್ಕಳು ಆದ್ಮೇಲೆ ಯಾವಾಗ್ಲೂ ಮಗು ಬಗ್ಗೆನೆ, ಮಗು ಹಿಂದೆನೆ ಓಡಾಡ್ತಿರ್ತಾರೆ, ಅವ್ರ ಬಗ್ಗೆ ಅವರೇ ಕಾಳಜಿನ ತಗೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರೆ, ಯಾವುದೇ ರೀತಿಯಂತ ಎಕ್ಸಸೈಸಸ್ ಏನು ಮಾಡ್ಲಿಲ್ಲ ಅನ್ನೋದಾದ್ರೆ ದೇಹದ ತೂಕನೂ ಸಹ ಹೆಚ್ಚಾಗುತ್ತೆ. ಓಕೆ, ಈ ದೇಹದ ತೂಕ ಹೆಚ್ಚಾದಾಗ ದೇಹದಲ್ಲಿ ಕಾರ್ಟಿಸಾಲ್ ಲೆವೆಲ್ಸ್ ಹೆಚ್ಚಾಗಬಹುದು, ಮತ್ತೆ ಹಾರ್ಮೋನ್ ಲೆವೆಲ್ಸ್ ನಲ್ಲಿ ಏರುಪೇರು ಉಂಟಾಗಬಹುದು. ಅದು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅಂದ್ರೆ ಥೈರಾಯ್ಡ್ ನಲ್ಲಿ ಹೆಚ್ಚಾಗುವಂಥದ್ದು ಹೈಪರ್ ಥೈರಾಯ್ಡಿಸಮ್, ಅಥವಾ ಕಮ್ಮಿ ಆಗ್ತಕ್ಕಂಥದ್ದು ಹೈಪೋಥೈರಾಯ್ಡಿಸಮ್, ಅಥವಾ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಹೆಚ್ಚು ಕಮ್ಮಿ ಆದಾಗ ಅಗೇನ್ ನಾವು ಕನ್ಸೀವ್ ಆಗೋದಕ್ಕೆ ತಡ ಆಗುತ್ತೆ. ಓಕೆ, ಇದು ಅಲ್ಲದೆ ಹೊಸದಾಗಿ ಕೆಲವೊಬ್ಬರಿಗೆ PCOS ಲಕ್ಷಣಗಳು ಕಂಡು ಬರಬಹುದು, ಪೀರಿಯಡ್ಸ್ ನಲ್ಲಿ ಇರ್ರೆಗ್ಯುಲರ್ ಆಗ್ತಕ್ಕಂಥದ್ದು, ಮತ್ತೆ ನಾನು ಹೇಳ್ದ ಹಾಗೆ ಅಂಡಾಣುವಿನ ಬಿಡುಗಡೆ, ಓವ್ಯುಲೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಓವ್ಯುಲೇಷನ್ ಆಗ್ತಾ ಇಲ್ಲ, ಆನೋವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ, ಅಂತಂದ್ರೆ ಋತುವಿನ ಚಕ್ರದಲ್ಲಿ ಎಗ್ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದಾದ್ರೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಅನ್ನೋದಾದ್ರೆ ಅವಾಗ್ಲೂ ಸಹ ಪ್ರೆಗ್ನೆನ್ಸಿಯಲ್ಲಿ ತಡ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಟೆಸ್ಟ್ ಮುಖಾಂತರ ದೇಹದಲ್ಲಿ ಈ ಹಾರ್ಮೋನ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡ್ಕೊಂಡು, ಥೈರಾಯ್ಡ್ ಸಮಸ್ಯೆ ಮತ್ತೆ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಅದಕ್ಕೆ ತಕ್ಕನ ಹಾಗೆ ಟ್ರೀಟ್ಮೆಂಟ್ ನ ತಗೋಬೇಕಾಗಿ ಬರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ಗೂ ಸಹ ಟ್ರೀಟ್ಮೆಂಟ್ ನ ತಗೊಳ್ಳೋದು, ಅಥವಾ PCOSಗೂ ಸಹ ಟ್ರೀಟ್ಮೆಂಟ್ ನ ಅವಶ್ಯಕತೆ ಬೀಳುತ್ತೆ. ಈಗ ಎಗ್ ಸ್ವಲ್ಪ ದೊಡ್ಡದಾಗಿ ಎಗ್ ರಪ್ಚರ್ ಆಗೋ ಹಾಗೆ ಮೆಡಿಕೇಶನ್ಸ್ ಸಹ ನಾವು ತಗೊಳ್ಬಹುದಾಗಿರುತ್ತೆ. ಓಕೆನಾ? ಇನ್ನು ಇದು ಅಲ್ಲದೆ ಮೂರನೇದಾಗಿ ನೋಡೋದಾದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಗರ್ಭನಾಳದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ, ಈಗ ನೀವು ಕೇಳ್ಬಹುದು, ಓಕೆ ಮೇಡಮ್, ಈ ಗರ್ಭನಾಳದ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗೂ ಮಗು ಆಗೋದಿಕ್ಕೂ ಏನು ಸಂಬಂಧ ಅಂತ ನೋಡಿ. ಎಗ್ ಬಿಡುಗಡೆಗೊಳ್ಳುತ್ತಲ್ಲ, ಓವರೀಸ್ ಇಂದ ಎಗ್ ಬಿಡುಗಡೆಗೊಂಡದ್ದು ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಗರ್ಭನಾಳದಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ. ಈ ವೆಯ್ಟ್ ಮಾಡ್ತಾ ಇರ್ತಕ್ಕಂತಹ ಎಗ್ ನ ಕೆಳಗಡೆಯಿಂದ ನೀವು ನಿಮ್ಮ ಹಸ್ಬೆಂಡ್ ಸೇರಿದಾಗ ಕೆಳಗಡೆಯಿಂದ ಸ್ಪರ್ಮ್ ಈಜ್ಕೊಂಡು ಬಂದು ಯೋನಿ ಮುಖಾಂತರ ಗರ್ಭಕೋಶದ ಕ್ಯಾವಿಟಿ, ಯೂಟ್ರೈನ್ ಕ್ಯಾವಿಟಿ ಮುಖಾಂತರ ಈಜ್ಕೊಂಡು ಬಂದು ಫ್ಯಾಲೋಪಿಯನ್ ಟ್ಯೂಬ್ ನ ಎಂಟರ್ ಆಗಿ ಅಲ್ಲಿ ಇರ್ತಕ್ಕಂತಹ ಎಗ್ ನ ಅದು ಮೀಟ್ ಮಾಡಬೇಕು, ಫರ್ಟಿಲೈಸ್ ಆಗ್ಬೇಕು. ಓಕೆನಾ? ಈ ಗರ್ಭನಾಳದಲ್ಲಿ ಯಾವುದೇ ರೀತಿಯಂತ ಆಕಾರದ ಏರುಪೇರು ಉಂಟಾಗಿದ್ರೆ, ಅಥವಾ ಅದರ ಫಂಕ್ಷನಲ್ ಅಲ್ಲಿ ಯಾವುದಾದ್ರೂ ಸಮಸ್ಯೆ ಉಂಟಾಗಿದ್ರೆ ಅವಾಗ, ಅಥವಾ ಬ್ಲಾಕೇಜ್ ಉಂಟಾಗಿದ್ರೆ ಈ ಸ್ಪರ್ಮ್ ಮತ್ತೆ ಎಗ್ ಸೇರೋದಕ್ಕೆ ತೊಂದರೆ ಆಗುತ್ತೆ, ಅಗೇನ್ ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ. ಓಕೆನಾ? ಈಗ ನಿಮ್ಗೆ ಈ ಮಧ್ಯದಲ್ಲಿ ಯಾವುದೇ ರೀತಿಯಂತಹ ಬಿಳಿಮುಟ್ಟು ಹೆಚ್ಚಾಗ್ತಕ್ಕಂಥದ್ದು, ತುರಿಕೆ ಇರ್ತಕ್ಕಂತಹದ್ದು, ನಿಮ್ಮ ಹಸ್ಬೆಂಡ್ ಜೊತೆ ಸೇರಿದಾಗ ಅತಿಯಾದ ನೋವು ಇರ್ತಕ್ಕಂಥದ್ದು ಇದ್ರೆ ಅದು ಇನ್ಫೆಕ್ಷನ್ ಲಕ್ಷಣಗಳಾಗಿರುತ್ತೆ. ಈ ಇನ್ಫೆಕ್ಷನ್ಗೆ ನೀವು ಸೂಕ್ತವಾದ ಟ್ರೀಟ್ಮೆಂಟ್ ತಗೊಂಡಿರ್ಲಿಲ್ಲ ಅಂತ ಅಂದ್ರೆ ಈ ಟ್ಯೂಬ್ಸ್ ಏನಿದೆ ಅದು ಇನ್ಫೆಕ್ಷನ್ ಒಳಗಾಗಬಹುದು.
ಓಕೆನಾ. ಕೆಲವೊಂದು ಸಲ ಅದು ಊದ್ಕೋಬಹುದು. ಈ ಊದ್ಕೊಂಡಂತಹ ಟ್ಯೂಬ್ಸ್ ನಾವು ಹೈಡ್ರೋಸ್ಯಾಲ್ಪಿಂಗ್ಸ್, ನೀರು ತುಂಬಿಕೊಂಡ್ರೆ ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತ ಹೇಳ್ತೀವಿ. ಅಥವಾ ಇನ್ಫೆಕ್ಷನ್ ಮಟ್ಟ ಹೆಚ್ಚು ಆಗಿದ್ರೆ ಪಯೋಸ್ಯಾಲ್ಪಿಂಗ್ಸ್, ಕ್ಯೂ ತುಂಬಿಕೊಂಡಿದ್ರೆ ಪಯೋಸ್ಯಾಲ್ಪಿಂಗ್ಸ್ ಆಗಿರಬಹುದು, ಅಥವಾ ಟ್ಯೂಬಲ್ ಬ್ಲಾಕೇಜ್ ಕೂಡ ಆಗಿರಬಹುದು. ಓಕೆನಾ. ಸೊ ಇದನ್ನ ನಾವು HSG ಅಂತಂದ್ರೆ ಹಿಸ್ಟರೋಸ್ಯಾಲ್ಪಿಂಗೋಗ್ರಫಿ ಅಥವಾ ಸಲೈನ್ ಸ್ಯಾಲ್ಪಿಂಗೋಗ್ರಫಿ, ಒಂದು ಡೈ ಅಥವಾ ಸಲೈನ್ ನ ಪುಷ್ ಮಾಡಿ ಎಕ್ಸ್ರೇ ತೆಗೆಯುವ ಮುಖಾಂತರ ಅಥವಾ ಸ್ಕ್ಯಾನ್ ನ ಮುಖಾಂತರ ಈ 2 ಟ್ಯೂಬ್ ಫಂಕ್ಷನ್ಸ್ ಚೆನ್ನಾಗಿದ್ಯಾ ಇಲ್ವಾ, ಅಥವಾ ಯಾವುದೇ ರೀತಿಯಂತಹ ಬ್ಲಾಕೇಜ್ ಏನಾದ್ರೂ ಇದೆಯಾ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅಗೇನ್ ಒಂದು ಸೈಡ್ ಟ್ಯೂಬ್ ಬ್ಲಾಕೇಜ್ ಇತ್ತು ಅಂತ ಅಂದ್ರೆ ನಿಮ್ಗೆ ಅಗೇನ್ ಫರ್ಟಿಲಿಟಿ ಚಾನ್ಸಸ್ ಚೆನ್ನಾಗಿರುತ್ತೆ. ಒಂದು ಟ್ಯೂಬ್ ಚೆನ್ನಾಗಿದ್ರೂ ಸಹ ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿಗೆ ಯಾವುದೇ ರೀತಿಯಂತ ತೊಂದರೆ ಆಗಬಾರದು. ಬಟ್ 2 ಟ್ಯೂಬ್ ಬ್ಲಾಕೇಜ್ ಆಗಿದ್ರೆ ಅವಾಗ ನೀವು ಫರ್ದರ್ ಟ್ರೀಟ್ಮೆಂಟ್, ಬೇರೆ ರೀತಿಯಂತ ಟ್ರೀಟ್ಮೆಂಟ್ ಪ್ಲಾನ್ಸ್ನೇ ತಗೋಬೇಕಾಗಿ ಬರುತ್ತೆ. ಓಕೆನಾ. ಇದು ಅಲ್ಲದೆ 4ನೇದಾಗಿ ನೋಡೋದಾದ್ರೆ ಗರ್ಭಕೋಶದ ಆಕಾರದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ, ವಿಕಾರಗೊಂಡಿದ್ರೆ ಹೇಗೆ, ಈಗ ಫರ್ಟಿಲೈಸ್ ಆದಂತಹ ಎಗ್ ಎಂಬ್ರಿಯೋ ಫಾರ್ಮ್ ಆಗಿ ಗರ್ಭಕೋಶದ ಕ್ಯಾವಿಟಿ ಒಳಗಡೆ ಬಂದು ಅಟ್ಯಾಚ್ ಆಗ್ಬೇಕು, ಇಂಪ್ಲಾಂಟೇಶನ್ ಆಗ್ಬೇಕು, ಫರ್ದರ್ ಫಾರ್ಮ್ ಆಗ್ಬೇಕು. ಈ ಆಕಾರದಲ್ಲಿ ಅಂತಂದ್ರೆ ಯಾವುದೇ ರೀತಿಯಂತ ಪಾಲಿಪ್ ಅಂದ್ರೆ ದುರ್ಮಾಂಸ ಏನಾದ್ರೂ ಗರ್ಭಕೋಶದ ಕ್ಯಾವಿಟಿ, ಎಂಡೋಮೆಟ್ರಿಯಲ್ ಕ್ಯಾವಿಟಿ ಒಳಗಡೆ ಏನಾದ್ರೂ ಬೆಳೆದಿದ್ರೆ, ಅಥವಾ ಗರ್ಭಕೋಶದ ಗಂಟು ಅಂತ ಏನ್ ಹೇಳ್ತೀವಿ, ಫೈಬ್ರಾಯ್ಡ್ ಸ್ವಲ್ಪ ದೊಡ್ಡದಾಗಿ ಬೆಳೆದು ಮತ್ತೆ ಅದು ಒಳಪದ್ರ ಎಂಡೋಮೆಟ್ರಿಯಂನ ತಾಕ್ತಾ ಇದೆ, ಅದಕ್ಕನ್ನ ಡಿಸ್ಟರ್ಬ್ ಮಾಡ್ತಿದೆ ಅನ್ನೋದಾದ್ರೆ ಅಗೇನ್ ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ. ಇಂಥವ್ರಿಗೆ ನಾವು ಆ ಪಾಲಿಪ್ ಏನಿದೆ ಅದನ್ನ ತೆಗಿಬೇಕಾಗಿ ಬರುತ್ತೆ. ಮತ್ತೆ ಫೈಬ್ರಾಯ್ಡ್ಸ್ ಏನಿದೆ ಅವಶ್ಯಕತೆ ಬಿದ್ದರೆ ಅದನ್ನು ಸಹ ತೆಗಿಬೇಕಾಗಿ ಬರುತ್ತೆ. ಮಯೋಮೆಕ್ಟಮಿ ಅಥವಾ ಪಾಲಿಪೆಕ್ಟಮಿ ನೀವು ಮಾಡಿಸ್ಕೋಬೇಕಾಗಿ ಬರುತ್ತೆ. ಅಗೇನ್ ನಾವು ಇದನ್ನ ಸ್ಕ್ಯಾನಿಂಗ್ ಮುಖಾಂತರ ಇದನ್ನ ನಾವು ಕಂಡುಹಿಡ್ಕೋಬಹುದಾಗಿರುತ್ತೆ. 3D ಆಗಿರಬಹುದು ಅಥವಾ 2D ಅಲ್ಟ್ರಾಸೋನೋಗ್ರಫಿ ಮುಖಾಂತರ ತಿಳ್ಕೊಬಹುದಾಗಿರುತ್ತೆ. ಓಕೆನಾ. ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಅದರಲ್ಲೂ ಸಹ ಅಂದರೆ ನಿಮಗೆ ನಿಮ್ಮ ಹಸ್ಬೆಂಡ್ ಜೊತೆ ಸೇರಿದಾಗ ತೀವ್ರ ನೋವು ಉಂಟಾಗ್ತಕ್ಕಂಥದ್ದು, ಪೀರಿಯಡ್ಸ್ ಟೈಮಲ್ಲಿ ನೋವು ಉಂಟಾಗ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ ಇದ್ದರೆ ಅದಕ್ಕೂ ಸೂಕ್ತವಾದಂಥ ಟ್ರೀಟ್ಮೆಂಟ್ನ ನೀವು ತಗೋಬೇಕಾಗಿ ಬರುತ್ತೆ. ಇನ್ನು 5ನೇದಾಗಿ ನೋಡೋದಾದರೆ ಮಹಿಳೆಯರದಾಯ್ತು ಇದೆಲ್ಲ. ನೆಕ್ಸ್ಟು ಹಸ್ಬೆಂಡು ಸ್ಪರ್ಮಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಉಂಟಾಗಿದ್ರೆ, ಅವರಿಗೆ ಬೀಜದಲ್ಲಿ ಯಾವುದೇ ಸಮಸ್ಯೆ, ಇನ್ಫೆಕ್ಷನ್ ಆಗಿರ್ಬೋದು, ಆರ್ಕೈಡೈಟಿಸ್ ಅಂತ ಹೇಳ್ತೀವಿ, ಅಥವಾ ಊತಗಳು ಕಾಣಿಸ್ಕೊಂಡಿದ್ರೆ ಹೈಡ್ರೋಸಿಲ್, ಆವಾಗ್ಲೂ ಸಹ ಸ್ಪರ್ಮ್ ಕೌಂಟ್ ಏನಿರುತ್ತೆ, ವೀರ್ಯಾಣುವಿನ ಸಂಖ್ಯೆ ಕಮ್ಮಿ ಆದಾಗ, ಅಥವಾ ವೀರ್ಯಾಣುಗಳ ಸಂಖ್ಯೆ ಚೆನ್ನಾಗಿದ್ರು ಅದು ಫರ್ದರ್ ಮೊಟಿಲಿಟಿ ಅಂತಂದ್ರೆ ಅದು ಈಜ್ಕೊಂಡು ಮುಂದೆ ಹೋಗ್ತಕ್ಕಂತಹ ಸಾಮರ್ಥ್ಯ ಕಮ್ಮಿ ಆಗಿದ್ರೆ, ಅಥವಾ ಕಳ್ಕೊಂಡಿದ್ರೆ, ಅಥವಾ ಆಕಾರದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ ಅವಾಗ್ಲೂ ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ. ಈ ಸಿಚುವೇಶನ್ಸ್ ಅಲ್ಲಿ ಅದು ಕೌಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಸಪ್ಲಿಮೆಂಟ್ಸ್ ಆಗಲಿ ಅಥವಾ ಲೈಫ್ ಸ್ಟೈಲ್ನಾಗಲಿ ಬದಲಾಯಿಸ್ಕೋಬೇಕಾಗಿ ಬರುತ್ತೆ. ಆ್ಯಂಡ್ ಇನ್ಫೆಕ್ಷನ್ಸ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟು, ಹೈಡ್ರೋಸೈಲ್ ಇದ್ರೆ ಸರ್ಜರಿನೂ ಸಹ ಬೇಕಾಗುತ್ತೆ. ಓಕೆನಾ. ಸೊ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲವರು ಏನಂತ ತಿಳ್ಕೊತಾರೆ ಅಂದ್ರೆ, ಮೊದಲನೇ ಸಲ ಪ್ರೆಗ್ನೆನ್ಸಿ ಸಲೀಸಾಗಿದೆ, ಈಸಿಯಾಗಿ ಆಗಿದೆ, ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ನ ತಗೊಳ್ದೆ ಆಗಿದೆ ಅನ್ನೋದಾದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೂ ಯಾವುದೇ ರೀತಿಯಂತ ಸಮಸ್ಯೆಗಳಿರಲ್ಲ, ನಮ್ಗೆ ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅದು ಒಂದು ತಪ್ಪು ಕಲ್ಪನೆ. ಓಕೆನಾ. ಯಾಕಂತಂದ್ರೆ 2ನೇ ಸಲ ಪ್ರೆಗ್ನೆನ್ಸಿ ಆಗೋದು ಅಥವಾ 3ನೇ ಸಲ ಪ್ರೆಗ್ನೆಂಟ್ ಆಗೋದು, ಡಿಲೇ ಆಗೋದು ತುಂಬಾ ಸರ್ವೇ ಸಾಮಾನ್ಯವಾಗಿರುತ್ತೆ. ನಾವು ಸೂಕ್ತವಾದಂತಹ ಕಾರಣಗಳನ್ನ ತಿಳಿದುಕೊಂಡ್ರೆ ಆದಷ್ಟು ಬೇಗ, ನಿಮ್ಮ ವಯಸ್ಸು ಮೀರೋದಕ್ಕೂ ಮುಂಚೆನೇ ಆದಷ್ಟು ಬೇಗ ನಾವು ತಿಳಿದುಕೊಂಡ್ರೆ ಸೂಕ್ತ ಚಿಕಿತ್ಸಾ ಕ್ರಮದಿಂದ ನೀವು ಕನ್ಸೀವ್ ಆಗೋದಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ. ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗೋದಕ್ಕೆ ಕಷ್ಟಪಡ್ತಿರೋರ್ಗು 2ನೇ ಟೈಮ್ ಪ್ರೆಗ್ನೆಂಟ್ ಆಗೋದಕ್ಕೆ ಕಷ್ಟಪಡ್ತಿರೋರ್ಗು ವ್ಯತ್ಯಾಸ ಇರುತ್ತೆ. ಯಾಕಂತಂದ್ರೆ ಆಲ್ರೆಡಿ ಒಂದು ಮಗು ಇದೆ ಅನ್ನೋದಾದ್ರೆ ಅವ್ರಿಗೆ ಹೈಯರ್ ಚಾನ್ಸಸ್ ವಿತ್ ಪ್ರಾಪರ್ ಟ್ರೀಟ್ಮೆಂಟ್ 2ನೇ ಮಗು ಅಥವಾ 3ನೇ ಮಗು ಮಾಡ್ಕೊಳ್ಳೋದ್ರಲ್ಲಿ ಸುಲಭವಾಗಿರುತ್ತೆ ಆ ಕಾರಣಕ್ಕೆ. ಓಕೆನಾ. ಇದು ಅಲ್ಲದೇನೆ ನೀವು ಕಪಲ್ಸ್ ಏನಿದೆ, ಅವರು ನಿಮ್ಗೆ ಯಾವುದೇ ರೀತಿಯಂತ ದುಶ್ಚಟಗಳಿದ್ರೆ, ಧೂಮಪಾನ ಮಾಡುವಂತಹದ್ದು ಅಥವಾ ಮದ್ಯಪಾನ ಮಾಡ್ತಕ್ಕಂಥ ಅಭ್ಯಾಸಗಳಿದೆ ಅಂದ್ರೆ ಅದನ್ನ ಬಿಡಬೇಕು. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಏನಿದೆ ಅದನ್ನ ನೀವು ಫಾಲೋ ಮಾಡಬೇಕು, ನಿಮ್ಮನ್ನ ನೀವೇ ಆಕ್ಟಿವ್ ಆಗಿ ಇಟ್ಕೋಬೇಕು. ಓಕೆನಾ. ಸೊ ಎಲ್ಲ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ನೀವು ಇನ್ ಕೇಸ್ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವ ರೀತಿಯಂತ ಒಂದು ಟ್ರೀಟ್ಮೆಂಟ್ನ ತಗೊಂಡಿದ್ರೆ ಅಥವಾ ಯಾವ ಕ್ರಮವನ್ನ ನೀವು ಅನುಸರಿಸಿದ್ರಿಂದ ನಿಮಗೆ 2ನೇ ಮಗು ಅಥವಾ 3ನೇ ಮಗು ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದಟ್ ಬೇರೆ ವೀಕ್ಷಕರಿಗೂ ಸಹ ಇದು ಸಹಾಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.